ಇವರೆಲ್ಲ ರೌಡಿಗಳಿದ್ದಾಗಿದ್ದಾರೆ. ಸರಿಯಾಗಿ ಸಿಕ್ಕಾಕೊಂಡೆ ಅನ್ಸುತ್ತೆ. ನನಗೆ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೋಡಿ, ಈ ರೀತಿ ಎಲ್ಲ ಹೆದರ್ಸೋದೆಲ್ಲ ಸರಿ ಇರಲ್ಲ. ನಾನೇನು ಹೆದರ್ಕೊಳ್ಳಲ್ಲ. ಆದರೂ ನಾನು ಏನು ತಪ್ಪು ಮಾತಾಡಿದೆ ಹೇಳಿ? ನನ್ನ ಜಾಗದಲ್ಲಿ ನೀವಿದ್ದಿದ್ರು ಹೀಗೆ ಮಾಡ್ತಿದ್ರಿ ತಾನೆ? ನಾನು ಅಷ್ಟೆಲ್ಲ ಮಾತಾಡೋಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬಂದಿದೆ ಅಂದಮೇಲೆ ನನ್ನ ಎದುರುಗಡೆ ನಮ್ಮ ಅಮ್ಮನ ಅವಮಾನ ಮಾಡಿದಾಗ ನನಗೆ ಎಷ್ಟು ಕೋಪ ಬಂದಿರಬಾರ್ದು. ಅದಕ್ಕೆ ಜಾಸ್ತಿ ಮಾತಾಡಿದೆ. ಜಾಸ್ತಿ ಏನಿಲ್ಲ, ಸರಿಯಾಗೆ ಮಾತಾಡಿದ್ದೀನಿ. ಆದರೂ ಆ ಕಾರಣಕ್ಕೆ ಈ ಥರ ಎಲ್ಲ ರಿವೆಂಜ್ ತೀರ್ಸ್ಕೊಳ್ಳೋದು ಸರಿ ಅಲ್ಲ. ನೋಡಿ, ನಾನು ಒಂಥರ ಲೇಡಿ ರೌಡಿನೇ. ನನಗೇನು ರೌಡಿಗಳು ನೋಡಿದ್ರೆ ಭಯ ಆಗಲ್ಲ. ನಂಗೆ ಗೊತ್ತಿತ್ತು ನೀವು ನಂಗೆ ಏನು ಮಾಡಲ್ಲ ಅಂತ. ನೀವು ಕೆಟ್ಟೋರೇ ಇರ್ಬೋದು, ಆದರೆ ಸ್ವಲ್ಪ ಒಳ್ಳೆ ಕೆಟ್ಟೋರು. ರೌಡಿಗಳನ್ನೆಲ್ಲ ಬಿಟ್ಟು ಒಂದು ಹುಡುಗಿನ ಹೆದರ್ಸೋ ಅಷ್ಟು ಕ್ರಿಯಲ್ ಅಲ್ಲ ನೀವು. ಏನಿದು? ಇದು ನಿನ್ನ ಜೀವನದ ದಿಕ್ಕು ಬದಲಾಯಿಸೋ. ಬೇಕಾದ್ರೆ ನಿನ್ನ ಪಾಲಿಗೆ ಇದು ವರ ಅಂತ ತಿಳ್ಕೊ. ವರನಾ? ಯಾವ ಥರ ವರ? ನಿನಗೆ ಯಾವ ಥರ ಬೇಕೋ ಆ ಥರ. ಹಣ, ಅಂತಸ್ತು, ಗೌರವ, ಹೆಸರು, ಪ್ರೆಸ್ಟೀಜು, ಕಾರು, ಮನೆ, ಆಡು, ಕಾಡು, ಆಸ್ತಿ ಪಾಸ್ತಿ, ನಿನಗೆ ಹೇಗೆ ಬೇಕೋ ಹಾಗೆ. ಓ, ವರ ಅಂದರೆ ಇದೇನಾ? ಅಪ್ಪಿ ತಪ್ಪಿ ಹೆತ್ತವ್ರ ಮನೆಗೆ ಹೋಗಿ ಇದನ್ನ ವರ ಅಂತ ಹೇಳ್ಬಿಟ್ಟಿರ. ಅವ್ರು ಬೇರೆ ಅರ್ಥನೇ ತಿಳ್ಕೊತಾರೆ. ನೀನು ಅಷ್ಟೇ ಬೇರೆ ಅರ್ಥನೇ ತಿಳ್ಕೊಬೋದು. ಅಂದ್ರೆ ಏನು? ಆ ಪೇಪರಲ್ಲಿ ಏನಿದೆ ಅದು ನನಗೆ ಕೊಡ್ತಿದ್ದೀರಾ? ಅಷ್ಟಕ್ಕೂ ಅದ್ರ ಹಿಡ್ಕೊಂಡು ನಾನೇನು ಮಾಡಬೇಕು? ನೀನು ನನ್ನ ಮದುವೆ ಆಗಬೇಕು. ನನ್ನ ಮದುವೆ ಆದರೆ ನಾನು ಹೇಳಿದ್ದೆಲ್ಲ ನಿನಗೆ ಸಿಗುತ್ತೆ. ಸೊ ನನ್ನ ಮದುವೆ ಆಗೋದಕ್ಕೆ ನೀನು ಒಪ್ಪಿಗೆ ಇದೆ ಅಂತ ಬರ್ಸಿರೋ ಅಗ್ರಿಮೆಂಟ್ ಇದು. ಇದಕ್ಕೆ ನಿನ್ನ ಸಿಗ್ನೇಚರ್ ಬೇಕು. ಮಾಡಿದ್ದೀನಿ ಅಂತ ಅನ್ಕೊಂಡ್ರ ಅಂಕಲ್? ಅಲ್ಲ, ನಿಮ್ಗಾಗಬೇಕಾಗಿರೋದು ಮದುವೆ ಅಲ್ಲ, ಟ್ರೀಟ್ಮೆಂಟ್. ಇದರಲ್ಲಿ ಮೆಂಟಲ್ ಹಾಸ್ಪಿಟಲ್ ನಂಬರ್ ಬರೆದಿದ್ದೀನಿ. ಕಾಲ್ ಮಾಡಿ, ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದ್ರೂ ಸಿಗ್ಬೋದು. ಅಂಬೆಗಾಲಿಡೋಕೆ ಬರ್ದೇ ಇರೋ ಮಗು ಕಾರ್ ಓಡಿಸ್ತೀನಿ ಅಂದರೆ ಆಶ್ಚರ್ಯ ಅಂತಾರೆ. ಆದರೆ ಕಾರ್ ಓಡ್ಸೋಕೆ ಬರೋರು ಅಂಬೆಗಾಲಿಡ್ತೀನಿ ಅಂದರೆ ಅಸಹ್ಯ ಅಂತಾರೆ. ವಯಸ್ಸಿಗೆ ತಕ್ಕನಾಗಿ ಯೋಚನೆ ಮಾಡಬೇಕು. ವಯಸ್ಸಿಗೆ ತಕ್ಕವ್ರ ಜೊತೆ ಮದುವೆ ಆಗಬೇಕು. ಆಸ್ತಿ ಅಂತೆ, ಅಂತಸ್ತಂತೆ, ವರ ಅಂತೆ. ನೀವು ನನಗೆ ವರ ಕೊಡೋಕ್ಕೆ ನಾನೇನು ತಪಸ್ ಮಾಡ್ಕೊಂಡು ಕೂತಿದ್ದೀನ? ಓ, ನೀವೆಷ್ಟೇ ಆದರೂ ಬಿಸ್ನೆಸ್ ಮ್ಯಾನ್ ಅಲ್ವಾ? ಮದುವೆ ಅನ್ನೋದನ್ನು ಬಿಸ್ನೆಸ್ ಅನ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಅದಕ್ಕೆ ಈ ಅಗ್ರಿಮೆಂಟ್ ಬೇರೆ. ಅಂಕಲ್, ಆಸ್ತಿ ಅಂತಸ್ನ ಆಸೆ ತೋರಿಸಿ ಅಗ್ರಿಮೆಂಟ್ ಮಾಡಿಸಿ ಕೊಂಡ್ಕೊಳ್ಳೋಕ್ಕೆ ಹೆಂಡತಿ ಅನ್ನೋಳು ಹೋಟೆಲ್ ಬ್ರಾಂಚ್ ಅಲ್ಲ. ಮತ್ತೆ ಮದುವೆ ಅಂತ ಬಂದರೆ ಈ ರೌಡಿಗಳಲ್ಲ, ರಾಕ್ಷಸಿದ್ರು ನಾನು ಕೇರ್ ಮಾಡಲ್ಲ. ಈ ಲೀಲಾಗೆ ಚೈಲ್ಡಿಶ್ ಆಗಿ ಆಡೋಕ್ಕೂ ಗೊತ್ತು, ಚಂಡಿಯಾಗಿ ಹೋರಾಡೋಕ್ಕೂ ಗೊತ್ತು.
ತಪ್ಪು ಮಾಡಿಬಿಟ್ವಿ. ನಾವು ಆ ಹುಡುಗಿನ ಸೆಲೆಕ್ಟ್ ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ. ನಾವು ಅಂತ ನಮ್ಮನ್ನು ಸೇರಿಸಿ ಯಾಕೆ ಹೇಳ್ತಿದ್ದೀರಾ ಅಕ್ಕ? ಅಂದರೆ ತಪ್ಪು ಮಾಡಿರೋದು ನೀವು. ಇವತ್ತು ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋ ಬದಲು ಅವತ್ತೇ ನಾನು ಹೇಳಿದ ಮಾತು ಕೇಳಿದ್ದಿದ್ರೆ ಅದೇನು ಸ್ವಾಭಿಮಾನನೋ ಗರ್ವನೋ ಒಂದು ಅರ್ಥ ಆಗಲ್ಲ. ಏನು ಮಾತಾಡ್ತಿದ್ಯಾ ನೀನು? ನೀವು ಮಾತಾಡಿದಾಗ ನಾವು ಕೇಳಿಸ್ಕೊಂಡಿದ್ದೀವಿ ತಾನೆ. ಈಗ ನಾನು ಹೇಳ್ತೀನಿ ಕೇಳಿ. ತಪ್ಪು ನಡೆದಿರೋದು ನಿಮ್ಮಿಂದಾನೆ. ಆ ಹುಡುಗಿ ಬೇಡ ಅಂತ ಅವತ್ತು 1000 ಸಲ ಹೇಳಿದೆ. ನನ್ನ ಮಾತು ಕೇಳಿಲ್ಲ. ಏಜೆ ಫೋಟೋ ನೋಡದೆ ಸೆಲೆಕ್ಟ್ ಮಾಡಿದಾಗಲೂ ಶ್ವೇತಾ ಫೋಟೋ ಹಾಕೋಣ ಅಂತಂದೆ. ಆಗಲೂ ನಿಮ್ಮ ಮಾತಾ ನಡೆಸ್ಕೊಂಡ್ರಿ. ತಪ್ಪು ನಿರ್ಧಾರಗಳನ್ನ ತಗೊಂಡು ನೀವು ಹಳ್ಳಕ್ಕೆ ಬಿದ್ದು ನಮ್ಮನ್ನು ಹೇಳ್ಕೊಂಡ್ರಿ. ಈಗ ಮೇಲೆ ಹೇಳ್ಬೇಕು ಅಂತ ನಮ್ಮನ್ನೇ ಮೆಟ್ಲು ಮಾಡ್ಕೊತಿದ್ದೀರಾ? ತಪ್ಪು ಮಾಡಿ ತಗ್ಲಾಕೊಂಡಿರೋ ನೀವು, ತಿದ್ಕೊಂಡು ಬಿಡಿಸ್ಕೊಳ್ಳೋ ಉಪಾಯನೂ ನೀವೇ ಹುಡುಕಿ. ನೀ ಹೇಳಿದ ಮಾತು ಅಕ್ಷರಶಃ ನಿಜ. ತಪ್ಪು ನಂದು, ನನ್ನ ನಿರ್ಧಾರಗಳದು. ಇದಕ್ಕೆ ಪರಿಹಾರನೂ ನಾನೇ ಹುಡುಕ್ತೀನಿ. ಬರಲ್ಲ, ನಾನು ಒಳಗೆ ಬರಲ್ಲ. ಏನು ಅನ್ಕೊಂಡಿದ್ದೆ ನಿನ್ನನ್ನ? ನಾನು ಎಷ್ಟು ಪ್ರೀತಿಯಿಂದ ನಿಂಗೆ ಪಾರ್ಟ್ನರ್ ಅಂತ ಕರಿತೀನಿ. ಆದರೆ ನೀನು ನಾನು ಕೇಳಿದಕ್ಕೆಲ್ಲ ಉಲ್ಟಾ ವರನೇ ಕೊಡ್ತೀಯಲ್ಲ. ಆ ಅಂಕಲ್ನ ನೋಡ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ಮೇಲೂ ಏನೋ ಒಂದು ನೆಪ ಇಟ್ಕೊಂಡು ನಾನು ಮುಂದೆ ತಂದು ನಿಲ್ಲಿಸ್ಬಿಡ್ತೀಯ. ಅಸ್ಸಾಲ್ದು ಅಂತ ಅವ್ರ ತಲೆ ಏನೋ ತುಂಬಿ ವಿಶ್ ಜೊತೆ ಟೆನ್ಷನ್ ಬೇರೆ ಕೊಡ್ತೀಯ. ಪಾರ್ಟ್ನರ್, ಇಷ್ಟೆಲ್ಲ ಮಾಡೋ ಬದಲು ನಾನು ಸೀರಿಯಲ್ ಹೀರೋಯಿನ್ ಮಾಡ್ಬೋದಲ್ವಾ? ಈ ರಿಕ್ವೆಸ್ಟ್ ನಿನಗೆ ಯಾವಾಗ ರೀಚ್ ಆಗುತ್ತೋ